ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಸಂಚಿಕೆಗೆ ಹೋಗೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಚ್ಛ ಕಣ್ಣೀರು ಸುರಿಸಿದಷ್ಟು ಭುವನ್ ಮೊಗದಲ್ಲಿ ನಗು ಹೆಚ್ಚಾಗುತ್ತಿತ್ತು. ಆ ಮೊಗದಲ್ಲಿ ಇಣುಕುತ್ತಿರುವ ಕ್ರೌರ್ಯದ ನಗು ಕಂಡು ಹೆದರಿತು ಅವಳ ಹೃದಯ. ಕಿಬ್ಬೊಟ್ಟೆಯ ಕೆಳಗಿನ ಭಾಗದಲ್ಲಿ ನೋವು ಶುರುವಾಗಿತ್ತು. ಹಿಂದೆಯೇ ಸೊಂಟ ಜೊಳಕ್ಕೆಂದಿತ್ತು. ಭುವನ್, ಪ್ಲೀಸ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ಆಗ್ತಿಲ್ಲ, ನನಗೆ ಹೊಟ್ಟೆ ನೋವು ಆಗ್ತಿದೆ ಎಂದು ಹೊಟ್ಟೆ ಹಿಡಿದು ನರಳತೊಡಗಿದಳು. ಸಮಯ ಕಳೆಯುತ್ತಿದ್ದ ಹಾಗೆ ನೋವು ಜಾಸ್ತಿ ಆಗತೊಡಗಿತ್ತು. ಅದಕ್ಕೆ ತಕ್ಕಂತೆ ಇಚ್ಛಾಳ ನರಳಾಟ ಕೂಡ ಜಾಸ್ತಿಯಾಗಿತ್ತು. ಭುವನ್, ನಿನ್ನ ದಮ್ಮಯ್ಯ ಅಂತೀನಿ, ನನ್ನ ಮಗುನ ಕಾಪಾಡು, ಇದು ನಿನ್ನ ಮಗು ಕೂಡ ಎಂದು ಕೈ ಮುಗಿದು ಬೇಡಿಕೊಂಡರೂ ಅವನಿಗೆ ಕರುಣೆ ಅನ್ನೋದೇ ಬರಲಿಲ್ಲ. ಕಾರ್ ಓಡಿಸುತ್ತಾ ಸುಮಾರು ಮುಂದೆ ಬಂದ ಜಯೇಂದ್ರ, ಭುವಿ, ಇವಳನ್ನ ಕೆಳಗೆ ತಳ್ಳು, ಇವಳು ಕಿರುಚಾಟ ಕೇಳೋಕೆ ಕಷ್ಟ ಆಗ್ತಿದೆ ಎನ್ನುತ್ತಲೇ ಕಾರಿನ ಡೋರ್ ತೆರೆದ ಭುವನ್. ಬೇಡ ಪ್ಲೀಸ್ ಭುವನ್, ಕಾರಿಂದ ಕೆಳಗೆ ತಳ್ಳಬೇಡ, ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಾ ಕೆಳಗೆ ಬೀಳದಂತೆ ಕಾರಿನ ಡೋರ್ ಗಟ್ಟಿಯಾಗಿ ಹಿಡಿದುಕೊಂಡಳಾದರೂ ಅವನ ಶಕ್ತಿ ಇಚ್ಛಾಳಿಗೆ ಬರುತ್ತಿರುವ ಹೊಟ್ಟೆ ನೋವಿನ ಮುಂದೆ ಅವಳ ಆಟ ನಡೆಯಲಿಲ್ಲ. ಚಲಿಸುವ ಕಾರಿನಿಂದ ಅವಳನ್ನು ದೂಡಿಬಿಟ್ಟಿದ್ದ. ಕಾರಿನಿಂದ ಬಿದ್ದು ಬದಿಯಲ್ಲಿ ಉರುಳಿಕೊಂಡು ಹೋಗಿದ್ದಳು. ಕಾರು ಮುಂದೆ ಹೋಗುತ್ತಿರುವಾಗ ಇಚ್ಛಾ ಜೋರಾಗಿ ಅಮ್ಮ ಎಂದು ಕಿರಿಚಿಕೊಂಡಿದ್ದು ಕೇಳಿ ಕಾರನ್ನು ಹಾಗೆ ಹಿಂದೆ ತಂದ ಜಯೇಂದ್ರ. ಕೆಳಗೆ ಬಿದ್ದು ಹೊಟ್ಟೆ ಹಿಡಿದು ಒದ್ದಾಡುತ್ತಲೇ ದೂರದಲ್ಲಿ ನಿಂತಿರುವ ಕಾರಿನೆಡೆಗೆ ಕೈ ಚಾಚಿ, ಪ್ಲೀಸ್ ಹೆಲ್ಪ್ ಮಿ ಭುವನ್, ನನ್ನ ಮಗುನ ಉಳಿಸ್ಕೊಡು ಭುವನ್ ಎಂದು ಬೇಡಿಕೊಂಡಳು. ಅವರಿಬ್ಬರು ತನಗೆ ಸಹಾಯ ಮಾಡುವರು ಎನ್ನುವ ಭರವಸೆ ಇಲ್ಲ. ಆದರೂ ತನ್ನ ಸ್ಥಿತಿ ಕಂಡು ರಕ್ಕಸರ ಮನದ ಮೂಲೆಯಲ್ಲಿ ಎಲ್ಲಾದರೂ ಕರುಣೆ ಮೂಡಬಹುದು ಎಂಬ ಆಶಾಕಿರಣ ಅಷ್ಟೆ. ಕಾರ್ ಇಳಿದು ಬಂದ ಅಪ್ಪ ಮಗ ಇಚ್ಛಾಳ ಹೊಟ್ಟೆಯ ಮೇಲೆ ಪ್ರಹಾರ ನಡೆಸಿದರು. ಜಯೇಂದ್ರ ಅಂತೂ ತೀರದ ಕೋಪವನ್ನು ತಣಿಸಿಕೊಳ್ಳುವಂತೆ ಅವಳ ಕಿಬ್ಬೊಟ್ಟೆಯ ಮೇಲೆ ಒದ್ದಿದ್ದ. 10 ಬಾರಿ ಒದೆಯುತ್ತಾ ಸಾಯಿ ಸಾಯಿ ಎನ್ನುತ್ತಲೇ ಇದ್ದ. ಅಮ್ಮ, ನೋವು ತಡ್ಕೊಳ್ಳೋಕ್ಕಾಗ್ತಿಲ್ಲ ಭುವನ್, ಕಾಪಾಡು ನನ್ನ, ಆಗ್ತಿಲ್ಲ ಭುವನ್, ಪ್ಲೀಸ್ ಹೆಲ್ಪ್ ಮಾಡು ಎಂದ ಇಚ್ಛಾಳ ಹೊಟ್ಟೆ ಕಾರಿನಿಂದ ಬೀಳುವಾಗಲೇ ನೆಲಕ್ಕೆ ಬಡಿದಿತ್ತು. ಅವಳ ಕಾಲ ಬಳಿ ನೆತ್ತರು ಹರಿಯುತ್ತಿರುವುದು ಭುವನ್ ಕಣ್ಣಿಗೆ ಕಂಡಿತು. ಡ್ಯಾಡಿ, ಸಾಕು ನಿಲ್ಲಿಸಿ ಎಂದ ಭುವನ್ ಕೂಗಿದ. ಯಾಕೋ ಓದಿಬಾರ್ದು? ನಿನ್ನ ಹೆಂಡತಿ ಮೇಲೆ ನಿನಗೆ ಭಾರಿ ಕನಿಕರ ಬಂದಿದ್ಯಾ? ಹುಟ್ಟದೇ ಇರೋ ಮಗುವಿನ ಮೇಲೆ ಪ್ರೀತಿ ಹುಕ್ಕರಿತಿದ್ಯಾ? ನೀನೇನು ಹೇಳಿದ್ರು ನಾನಂತೂ ಇವಳನ್ನು ಬಿಡೋದಿಲ್ಲ. ಇವರಿಬ್ಬರು ಸೇರಿ ನಮ್ಮ ಬಿಸ್ನೆಸ್ ಹೇಗೆ ಹಾಳು ಮಾಡ್ತಾರೆ ಅಂತ ನೆನಪು ಮಾಡಿಕೊಂಡ್ರೆ ಮೈ ಉರಿಯುತ್ತೆ. ಅಯ್ಯೋ ಡ್ಯಾಡಿ, ನಾನು ಇವಳಿಗೆ ಕರುಣೆ ತೋರಿಸ್ತಾ ಇಲ್ಲ. ಯಾವುದೋ ವಾಹನ ಬರೋ ಸೌಂಡ್ ಆಗ್ತಿದೆ. ನಾವು ಇಲ್ಲೇ ಇರೋದು ಅಪಾಯ. ಇವಳು ಸಾಯೋದಕ್ಕಿಂತ ಇವಳು ಬದುಕಿದ್ರೆ ನಮಗೆ ಲಾಭ ಜಾಸ್ತಿ. ಯಾರಾದರೂ ಬಂದು ಇವಳನ್ನು ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸಿದರೆ ಮಗು ಉಳಿಯೋದಿಲ್ಲ, ಇವಳು ಉಳಿತಾಳೆ. ಆಮೇಲೆ ಇವಳನ್ನು ನಮ್ಮ ಕಸ್ಟಡಿಗೆ ತಗೊಂಡ್ರೆ ಆಯಿತು. ಈಗ ನೋಡಿ ಹೇಗೆ ಕಾಶ್ಮೀರಿ ಸೇಬಿನ ಥರ ಇದ್ದಾಳೆ ಎಂದು ನೋವಿನಿಂದ ಒದ್ದಾಡುತ್ತಿದ್ದ ಇಚ್ಛಾಳ ಕೆನ್ನೆ ಹಿಂಡಿದ. ಮೇಲಿನಿಂದ ಮೇಲೆ ತನ್ನ ಮೇಲೆ ಆಗುತ್ತಿರುವ ಆಘಾತವನ್ನು ತಡೆದುಕೊಳ್ಳಲಾಗದೆ ನೋವಿನಿಂದ ಒದ್ದಾಡುತ್ತಾ ದೀನ ನೋಟ ಅವರೆಡೆಗೆ ಬೀರಿದಳು. ಅವರಿಗೆಲ್ಲಿ ಬಂದಿತ್ತು ಕನಿಕರ? ಅವಳು ನೋಡುತ್ತಿರುವಂತೆಯೇ ಕಾರು ಹತ್ತಿ ಕಾರನ್ನು ಅತ್ತ ಪೊದೆಯ ನಡುವೆ ನಿಲ್ಲಿಸಿ ಅಲ್ಲಿಂದ ಇಚ್ಛಾ ಬಿದ್ದಿರುವ ಜಾಗ ಸರಿಯಾಗಿ ಕಾಣುವಂತೆ ಅಪ್ಪ ಮಗ ಇಬ್ಬರು ಅಡಗಿ ಕುಳಿತರು. ನೋವಿನಿಂದ ಒದ್ದಾಡುತ್ತಿದ್ದ ಇಚ್ಛಾಳ ಕಣ್ಣಲ್ಲಿ ಎಡೆಬಿಡದೆ ಕಣ್ಣೀರು ಸುರಿಯುತ್ತಿತ್ತು. ಯಾವ ಪಾಪಕ್ಕಾಗಿ ಈ ಶಿಕ್ಷೆ ಅವಳಿಗೆ? ನ್ಯಾಯ ಮಾರ್ಗದಲ್ಲಿ ಟೆಂಡರ್ ತೆಗೆದುಕೊಂಡಿದ್ದು, ಅಸಹ್ಯವಾಗಿ ನಡೆದುಕೊಂಡ ಭುವನ್ಗೆ ಒಡೆದಿದ್ದು ಅಷ್ಟು ದೊಡ್ಡ ತಪ್ಪು ಕಂಡಿದ್ದೆ. ಅಷ್ಟೊಂದು ದ್ವೇಷ ಸಾಧಿಸುವಂಥ ತಪ್ಪು ಅವಳು ಏನು ಮಾಡಿದ್ಲು? ಅದು ಅವಳಿಗೂ ಅರ್ಥ ಆಗದ ಪ್ರಶ್ನೆ. ನೋವಿನಿಂದ ಒದ್ದಾಡುತ್ತಾ ದೂರದಲ್ಲಿ ಬರುತ್ತಿರುವ ಕಾರಿನೆಡೆಗೆ ಕೈಯಾಡಿಸಿ ಸಹಾಯ ಕೋರಿದಳು. ಅವಳನ್ನು ನೋಡಿ 1-2 ವಾಹನಗಳು ಹಾಗೆ ಹೋದರೆ ಇನ್ನು ಕೆಲವರು ತಮ್ಮ ವಾಹನದಿಂದ ಇಳಿದು ಅವಳ ಸ್ಥಿತಿಯನ್ನು ನೋಡಿ ಅವಳು ಸತ್ತರೆ ತಮ್ಮ ತಲೆಗೆ ಬರುವುದು ಎಂದುಕೊಂಡು ಹೋಗಿದ್ದರು. ಪ್ಲೀಸ್ ಸಹಾಯ ಮಾಡಿ ಎಂದು ಬೇಡಿಕೊಂಡರೂ ಮನಸ್ಸು ಕರಗದೆ ಹೋಗಿದ್ದರು.
ಯಾವುದೋ ಆಂಬ್ಯುಲೆನ್ಸ್ ದೂರದಿಂದ ಬರುವ ಸದ್ದು ಕೇಳುತ್ತಲೇ ಸಾಧ್ಯವಾದಷ್ಟು ತೆವಳಿಕೊಂಡು ರಸ್ತೆಯ ಬದಿಗೆ ಬಂದಿದ್ದಳು. ಅಲ್ಲಿಂದ ಎದ್ದು ಸಹಾಯ ಪಡೆಯಲಾಗದೆ ಬಿದ್ದಲ್ಲಿಂದಲೇ ಸಹಾಯಕ್ಕಾಗಿ ಕೈಚಾಚಿದಳು. ಇವಳ ಸ್ಥಿತಿ ನೋಡಿ ಆಂಬ್ಯುಲೆನ್ಸ್ನಲ್ಲಿ ಇದ್ದ ರೋಗಿಯ ಕಡೆಯವರ ವಿರೋಧದ ನಡುವೆ ವೈದ್ಯಕೀಯ ಸಿಬ್ಬಂದಿಗಳು ಇಳಿದು ಬಂದಿದ್ದರು. ಅವಳು ತೆವಳಿ ಬಂದ ದಾರಿಯಲ್ಲಿ ಹರಿದ ರಕ್ತ ಕಂಡೆ ತಲೆ ತಿರುಗುವಂತಾಗಿತ್ತು. ಕೂಡಲೇ ಅವಳನ್ನು ಎತ್ತಿ ಆಂಬ್ಯುಲೆನ್ಸ್ ಸೇರಿಸಿ ನಾಗಾಲೋಟದಿಂದ ಪಕ್ಕದ ಊರಿನ ಸುಸಜ್ಜಿತ ಆಸ್ಪತ್ರೆಗೆ ಸೇರಿಸಿಕೊಂಡಿತು. ಅದರ ಹಿಂದೆಯೇ ಅಪ್ಪ ಮಗ ಇದ್ದ ಕಾರ್ ಕೂಡ ಹಿಂಬಾಲಿಸಿಕೊಂಡು ಹೊರಟಿತು. ಆಂಬ್ಯುಲೆನ್ಸ್ನಿಂದ ಇಳಿದವರನ್ನು ನೋಡುತ್ತಾ, ಇದೇನೋ ಭುವನ್, ಕತೆಯಲ್ಲಿ ಟ್ವಿಸ್ಟ್ ಬಂತು. ಭರತ್ ಮಾಜಿ ಪ್ರೇಮಿ, ಆಲಿ ಹೆಂಡತಿ ಇಬ್ಬರು ಒಂದೇ ಆ್ಯಂಬುಲೆನ್ಸ್ನಲ್ಲಿದ್ದಾರೆ. ಎಲ್ಲೇ ಹೋದರೂ ಅವನ ಹತ್ರನೇ ಸುತ್ತಕೊಳ್ಳುತ್ತಲ್ಲೋ ಇಚ್ಛಾ ಕತೆ. ಅದೇನು ಅನುಬಂಧ ಇವರದ್ದು ಎಂದ ಜಯೇಂದ್ರ. ಇವಳು ಇಲ್ಲಿ ಅನಾಮಿಕ ಅಂದ್ಕೊಂಡು ಅವನನ್ನೇ ನೆನಪು ಮಾಡ್ಕೋತಾ ಇದ್ರೆ ಅವನಾಗಲೇ ಇವಳನ್ನು ಮರೆತು ತೊಟ್ಟಿಲು ಕಟ್ಟಿ ಆಗಿದೆ. ಅವನು ಸುಖವಾಗಿ ಇರೋದನ್ನು ನೋಡೋದಕ್ಕಾಗ್ತಿಲ್ಲ. ಒಟ್ಟು ಏನೇ ಆದರೂ ಇವನ ಸಂತೋಷ ಕಡಿಮೆ ಆಗೋದಿಲ್ಲ ಎಂದ ಭುವನ್ಗೆ ಅದ್ಯಾವ ನಮೂನೆಯ ದ್ವೇಷವೋ ಭರತ್ ಮೇಲೆ. ನಾವು ಮನ್ಸು ಮಾಡಿದರೆ ಅವನ ಸಂಸಾರ ಹಾಳು ಮಾಡೋದು ನಮಗೆಷ್ಟು ಹೊತ್ತಿನ ಕೆಲಸ. ಮೊದಲು ಇಚ್ಛಾ ಕತೆಗೆ ಸರಿಯಾದ ಟರ್ನಿಂಗ್ ಪಾಯಿಂಟ್ ಕೊಟ್ಟು ಆಮೇಲೆ ಅವನ ಬಗ್ಗೆ ಯೋಚನೆ ಮಾಡೋಣ ಎಂದು ಆಸ್ಪತ್ರೆಯ ಒಳಗೆ ಹೋಗಿದ್ದರು. ತೀವ್ರ ಪ್ರಮಾಣದಲ್ಲಿ ಗಾಯಗೊಂಡ ಇಚ್ಛಾಳನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಲಾಯಿತು. ಅವಳಿಗಾಗಲೇ ಪ್ರಜ್ಞೆ ತಪ್ಪಿತ್ತು. ವಾಸ್ತವ, ಅವರಿಬ್ಬರಿಂದ ನನ್ನ ಮಗುವನ್ನು ನಾನೇ ಕಳ್ಕೊಂಡೆ ಅಕ್ಕ. ನಾನು ಎಚ್ಚರ ಆದಾಗ ನನ್ನ ಮಗು ಇರಲಿಲ್ಲ ಅಕ್ಕ. ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿ ಆಗಲೇ 2 ದಿನ ಕಳೆದಿತ್ತಂತೆ. ನನ್ನ ಮಗನ ಮುಖವನ್ನು ಕೊನೆ ಬಾರಿ ನೋಡ್ದಂತೆ 2 ದಿನ ಪ್ರಜ್ಞೆ ತಪ್ಪಿತ್ತು. ಯಾರೋ ಪುಣ್ಯಾತ್ಮರು ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದಕ್ಕೆ ಬದುಕಿದೆ. ನಾನು ನರ್ಸ್ ಮೊಬೈಲ್ನಿಂದ ನಂದಿನಿ ಅಮ್ಮನಿಗೆ ವಿಷಯ ಹೇಳಿದ ಮೇಲೆ ಅವರೇ ಬಂದು ನನ್ನ ಜೊತೆ ಇದ್ದು ನನ್ನನ್ನು ನೋಡ್ಕೊಂಡಿದ್ದು. ಅದಾದಮೇಲೆ ಆನಂದನವನಕ್ಕೆ ಹೋದರೂ ಭುವನ್ ಮತ್ತೆ ಅವನ ತಂದೆ ಜಯೇಂದ್ರನನ್ನು ತುಂಬ ಹುಡುಕ್ತೆ. ಆಮೇಲೆ ಗೊತ್ತಾಯಿತು ಅವರಿಬ್ಬರು ಆಗಲೇ ಅಮೇರಿಕಾಗೆ ಹಾರಾಗಿತ್ತು. ನನ್ನನ್ನು ಮಾರಿ ದುಡ್ಡು ಮಾಡ್ಕೋಬೇಕು ಅಂದ್ಕೊಂಡವರು ಯಾಕೆ ನನ್ನನ್ನು ಬಿಟ್ಟು ಹೋದರು ಅಂತ ಗೊತ್ತಿಲ್ಲ ಅಕ್ಕ. ಒಟ್ಟು ನನ್ನನ್ನು ಬಿಟ್ಟು ಓಡಿ ಹೋದರು ಪಾಪಿಗಳು. ಅವರಿಬ್ಬರನ್ನ ಹಿಡಿದು ಆಗಾಗ ಹಿಂಸೆ ಕೊಟ್ಟು ಆದ ಗಾಯವನ್ನು ಮತ್ತೆ ಮತ್ತೆ ನೆನೆಸ್ಕೋಬೇಕು. ಒಂದೇ ಸಲಕ್ಕೆ ಅವರನ್ನು ಕೊಂದರೆ ಬುದ್ಧಿ ಬರೋದಿಲ್ಲ ಅವರಿಗೆ ಎಂದು ಅಲ್ಲು ಕಡಿದಿದ್ದಳು ಇಚ್ಛಾ. ಹಳೆಯದೆಲ್ಲ ಮರ್ತ್ಬಿಡು ಇಚ್ಛಾ. ಈಗಿನ ನಿನ್ನ ಜೀವನ ಚೆನ್ನಾಗಿದೆ ತಾನೆ, ಎಲ್ಲ ಮರ್ತ್ಬಿಡು. ಆ ಪಾಪಿಗಳನ್ನು ಮಾತ್ರ ಸುಮ್ಮನೆ ಬಿಡಬೇಡ. ನಂದೇ ಮಗು ಅಂತಾನೂ ನೋಡದೆ ನಿನ್ನ ಮಗುನ ಸಾವಿನ ಕಾರಣವಾದವರನ್ನು ಯಾವತ್ತಿಗೂ ಬಿಡಬಾರ್ದು ಎಂದು ಶ್ರುತಿಯ ಕಣ್ಣಲ್ಲೂ ನೀರು ಜಾರಿತು. ಅಗಲಿದ ತನ್ನ ಮಗ ಆಕಾಶ್ನ ನೆನಪಾಗಿತ್ತು ಅವಳಿಗೆ. ಜೊತೆಗೆ ಶಶಾಂಕ್ ಹಾಗೂ ಮನೆಯವರೆಲ್ಲ ಕಣ್ಣೆದುರು ಕಂಡಾಗ ಕಣ್ಣಿಗೆ ಕೈ ಅಡ್ಡ ಇಟ್ಟುಕೊಂಡು ಕಣ್ಣೀರು ಸುರಿಸಿದಳು. ಅಕ್ಕ, ನಾನು ಪಾಸ್ಟ್ ಕೇಳಿಕೊಂಡು ನಿಮ್ಮ ನೋವು ಮರುಕಳಿಸೋ ಹಾಗೆ ಮಾಡಿದೆ. ಸಾರಿ ಅಕ್ಕ ಎಂದು ಶ್ರುತಿಯ ಕಣ್ಣೀರು ಒರೆಸಿದಳು. ದೀರ್ಘ ನಿಟ್ಟುಸಿರು ಬಿಟ್ಟು ಕಣ್ಣೀರು ಒರೆಸಿಕೊಂಡು, ನಿನ್ನಿಂದ ನೆನಪಾಗಿದ್ದಲ್ಲ ಇಚ್ಛಾ. ಈ ನೋವು ನಿರಂತರ. ನಾನು ಬದುಕಿರೋ ತನಕ ನನ್ನ ಕರುಳುಗುಡಿ ಇನ್ನಿಲ್ಲ ಅನ್ನೋದನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಎಲ್ಲ ಮರೆತು ಬಿಡೋದಕ್ಕೆ ನಾನು ಕಳ್ಕೊಂಡಿದ್ದು 12 ಜೀವಗಳು. ಮರ್ತಿದ್ದೇನೆ ಅಂತ ಎಲ್ಲರ ಎದುರು ನೆನಪಿಗೆ ಮುಸುಕು ಹಾಕ್ಬೋದೇ ಹೊರತು ಮರೆತು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೆತ್ತ ಮಗನನ್ನು ಕಳ್ಕೊಂಡು ನೋವು ಯಾವತ್ತೂ ಹೋಗೋದಿಲ್ಲ ಎಂದಳು. ಮತ್ತೆ ಏನಾಯಿತು ಇಚ್ಛಾ? ನೀನು ಯಾಕೆ ಇಲ್ಲಿಗೆ ಬಂದೆ? ನೀನು ಅನಾಮಿಕ ಯಾರು ಅಂತ ಗೊತ್ತಾಯ್ತಾ ಎಂದ ಶ್ರುತಿಗೂ ಗೊತ್ತು ಭರತ್ ಇಚ್ಛಾಳ ಅನಾಮಿಕ ಪ್ರೇಮಿ ಎಂದು. ನಾನು ಹೋದ ಕಡೆಯೆಲ್ಲ ಅದೇನೋ ಒಂದು ಸಮಸ್ಯೆ ಹುಟ್ಕೊಳ್ಳುತ್ತೆ ಅಕ್ಕ. ನಾನು ಹೋದಲ್ಲೆಲ್ಲ ಸಮಸ್ಯೆ ಬರುತ್ತೋ ಅಥವಾ ನನಗಾಗಿಯೇ ಸಮಸ್ಯೆ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ ಅಕ್ಕ. ಒಟ್ಟು ನಾನು ಹೋಗೋ ಕಡೆ ಸಮಸ್ಯೆ ಅಂತೂ ಬರುತ್ತೆ. ನಾನು ಹೋಗೋ ಮೊದಲು ನಂದಿನಿ ಅಮ್ಮ ಆನಂದವನವನ್ನು ಅಡ್ಬಿಟ್ಟು ಸಾಲ ತಗೊಂಡಿದ್ರಂತೆ. ಪಾಪ, ಮಕ್ಕಳಿಗೆ ಊಟ ಹಾಕಿ, ಮಕ್ಕಳ ಖರ್ಚು ವೆಚ್ಚ, ಮಕ್ಕಳ ಆರೋಗ್ಯ, ಇನ್ನೊಂದು ಮತ್ತೊಂದು ನಡುವೆ ಹೇಗೆ ಸಾಲ ಕಟ್ತಾರೆ ಹೇಳಿ? ಬ್ಯಾಂಕ್ ಸಾಲ ಕಟ್ಟೋದಕ್ಕೆ ಆಗದೆ ಸಾಲ ಬೆಳೀತು. ಆನಂದವನನ ಹರಾಜಿಗೆ ಬಂತು. ಪಾಪ ನಂದಿನಿ ಅಮ್ಮ 20 ಮಕ್ಕಳನ್ನು ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅದಕ್ಕೆ ಬ್ಯಾಂಕಲ್ಲಿ ನಾನು ಇಟ್ಟಿದ್ದ ಹಣದಲ್ಲೇ ಲೋನ್ ತೀರಿಸಿ ಆನಂದವನವನ್ನು ಉಳಿಸ್ಕೊಂಡು ಆಗಲೇ
ಅಲ್ಲೊಂದು ಮಗುವಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಹೋದಾಗ ಮಗುವಿಗೆ ಹಾರ್ಟ್ನಲ್ಲಿ ಹೋಲಾಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ಉಳಿದಿದ್ದ ಚೂರು ಪಾರು ಹಣ ಪೂರ ಕೊಟ್ಟು ಆಪ್ರೇಷನ್ ಮಾಡಿಸಿ ಮಗು ಕೂಡ ಹುಷಾರಾಯಿತು. ಮತ್ತೆ ಊಟದ ಸಮಸ್ಯೆ, ಸ್ವಲ್ಪ ಸಣ್ಣ ಸಿಟಿ ಅದು, ಹಾಗಾಗಿ ದೊಡ್ಡ ಸ್ಯಾಲ್ರಿ ಸಿಗೋ ಕೆಲಸ ಸಿಗೋದಿಲ್ಲ. ಭಾರ್ಗವ್ ಮೆನ್ಷನ್ನಲ್ಲಿ ಮಗು ನೋಡ್ಕೊಳ್ಳೋದಕ್ಕೆ ಜನ ಬೇಕು ಅಂತ ಬಂದಿದ್ದೆ. ಏನೇನೋ ಆಗಿ ಇಲ್ಲಿ ಬಂದು ತಲುಪ್ತೆ. ಕಡೆಗೂ ಸುತ್ತಿ ಸುತ್ತಿ ಭರತ್ ಬುಡಕ್ಕೆ ಬರಬೇಕಾಯ್ತು. ಆಗಲೇ ಅವನೇ ನನ್ನ ಅನಾಮಿಕ ಅಂತ ಗೊತ್ತಾಗಿದ್ದು. ಮೊದಲು ಗೊತ್ತಾಗಿರಲಿಲ್ಲ ಅಕ್ಕ. ಅವನು ಯಾವಾಗ ನೋಡಿದ್ರು ನನ್ನ ಮೇಲೆ ದ್ವೇಷ ಇರೋ ಥರ ಜಗಳ ಮಾಡೋನು. ಒಂದಿನ ಅವನೇ ನನ್ನನ್ನು ಮದುವೆ ಆಗೋದಕ್ಕೆ ಬಂದ ಗಂಡು ಅಂತ ಗೊತ್ತಾಯಿತು. ಅವನು ನನ್ನ ಅನಾಮಿಕ ಹಾಕಿದ ಟ್ಯಾಟೂ ಮೇಲೆ ಆ್ಯಸಿಡ್ ಹಾಕ್ತಾ ಅಕ್ಕ. ಆವಾಗಲೇ ನನಗೆ ಅವನ ಮೇಲೆ ಅನುಮಾನ ಬಂದಿದ್ದು. ಅವನು ಆಗಾಗ ಆಡ್ತಾ ಇದ್ದ ವ್ಯಂಗ್ಯ ಮಾತುಗಳು, ಅವನ ಕಣ್ಣು ಎಲ್ಲ ಅವನೇ ನನ್ನ ಅನಾಮಿಕ ಅಂತಿತ್ತು. ನನಗೆ ಕನ್ಫರ್ಮ್ ಆಗಿದ್ದು ಒಂದಿನ ಅವನ ಎದೆ ಮೇಲಿದ್ದ ಟ್ಯಾಟೂ ನೋಡಿ ಅಕ್ಕ. ಮಗು ಅಳ್ತಾ ಇತ್ತು ಅಂತ ನಾನು ಎತ್ಕೊಳ್ಳೋದಕ್ಕೆ ಹೋದಾಗ ಭರತ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದ. ಆ ದಿನವೇ ಗೊತ್ತಾಯಿತು ನನಗೆ ನನ್ನ ಅನಾಮಿಕ ಸಿಕ್ಕ ಅಂತ. ಖುಷಿ ಆಗಲಿಲ್ಲ ಅಕ್ಕ ಎಂದಾಗ ಶ್ರುತಿಗಲ್ಲದೆ ಕೆಳಗಿನ ರೂಮ್ನಲ್ಲಿ ಇದ್ದ ಭರತ್ ಹಾಗೂ ತುಷಾರ್ಗೂ ಕುತೂಹಲ. ಯಾಕಿಚ್ಚ, ಅವನನ್ನು ಒಂದ್ಸಲ ನೋಡಬೇಕು ಅಂತ ಕಾಯ್ತಾ ಇದ್ದವಳು ನೀನೇ ತಾನೆ, ಮತ್ತ್ಯಾಕೆ ಖುಷಿ ಆಗಲಿಲ್ಲ? ಅವನು ನಿನ್ನ ಅನಾಮಿಕ ತಾನೆ ಎಂದಳು. ನಾನು ಪ್ರೀತಿಸಿದ ಅನಾಮಿಕ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲಿಲ್ಲ ಅಕ್ಕ. ನನ್ನನ್ನು ಮರೆತು ಜೀವನನೇ ಇಲ್ಲ ಎಂದವ ನನ್ನನ್ನು ಮರೆತು ಇನ್ನೊಬ್ರ ಜೊತೆ ಎಷ್ಟು ಸುಲಭವಾಗಿ ಜೀವನ ಹಂಚ್ಕೊಂಡ. ಒಂದು ಮಗು ಕೂಡ ಆಗಿ ನೆಮ್ಮದಿಯಾಗಿದ್ದಾನೆ. ಆದರೆ ನಾನು ಭುವನ್ ಮೋಸದ ಬಲೆಗೆ ಸಿಕ್ಕಿ ಎಷ್ಟು ನರಳಾಡ್ದೆ. ನನ್ನ ಮಗುವನ್ನು ಕಳ್ಕೊಂಡೆ. ಇದೆಲ್ಲ ಆಗಿದ್ದು ಒಂದು ರೀತಿ ಅವನಿಂದನೇ ಅಲ್ವಾ? ನನ್ನ ದುಡುಕುತನ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ನನ್ನ ನೋವು ಅನುಭವಿಸೋದಕ್ಕೆ ಕಾರಣ ಅವನೇ. ಅವನು ಆವತ್ತು ಮುಖ ತೋರಿಸಿದ್ದಿದ್ರೆ ಇಷ್ಟೆಲ್ಲ ನೋವು ತಿನ್ನೋ ಅವಶ್ಯಕತೆಯೇ ಇರಲಿಲ್ಲ. ಈ ಆಳದ ಹೃದಯ ನನ್ನ ಮಾತೇ ಕೇಳೋದಿಲ್ಲ ಅಕ್ಕ. ಅವನನ್ನು ಪ್ರೀತಿಸಬಾರ್ದು. ಅವನು ನಿನ್ನ ಮೇಲೆ ದ್ವೇಷ ಅಂತ ಸಾಕಷ್ಟು ಹಿಂಸೆ ಕೊಟ್ಟಿದ್ದಾನೆ. ಅವನನ್ನು ದೂರ ಇಡು ಅನ್ನುತ್ತೆ ನನ್ನ ಮೆದುಳು. ಆದರೆ ನನ್ನ ಹೃದಯಕ್ಕೆ ಬುದ್ಧಿ ಇಲ್ಲ ಅಕ್ಕ. ಅವನನ್ನು ನೋಡಿದ ಕೂಡಲೇ ಅವನ ಕಡೆ ಸೆಳೆಯುತ್ತೆ. ಅವನನ್ನು ಕ್ಷಮಿಸದೇ ಇದ್ದರೂ ಈಗೇನೋ ಅವನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವನೇನಾದರೂ ಇನ್ನೊಂದು ಸಲ ಗಾಂಚಲಿ ಮಾಡಲಿ, ಶಾಶ್ವತವಾಗಿ ಅವನಿಂದ ದೂರ ಹೋಗ್ಬಿಡ್ತೀನಿ. ಹೋಗುವಾಗ ನನ್ನ ಮಗಳನ್ನು ಎತ್ಕೊಂಡು ಹೋಗ್ತೀನಿ. ಪಾಪುಗೂ ಅವನಿಗಿಂತ ನಾನಂದ್ರೆ ಜಾಸ್ತಿ ಇಷ್ಟ. ಇಚ್ಛಾಳ ಮಾತು ಕೇಳಿ ಇನ್ನೆಂದೂ ನಿನಗೆ ನೋವು ಮಾಡೋದಿಲ್ಲ ಇಚ್ಛ ಅಂದುಕೊಂಡ ಭರತ್. ಆದರೆ ಅವನ ಪ್ರಯತ್ನ ಮೀರಿ ಅವರಿಬ್ಬರನ್ನು ದೂರ ಮಾಡೋದಕ್ಕೆ ಹೊಂಚು ಹಾಕಿ ಕಾಯ್ತಾ ಇರೋ ಕುಟಿಲ ನರಿಗಳನ್ನು ಅವನು ಹೇಗೆ ತಡೆಯಬಲ್ಲ? ಆಮೇಲೆ ಅವನೊಬ್ಬನೇ ಒಂಟಿಯಾಗಿ ನಮಗಾಗಿ ಹುಡುಕ್ತಾ ಇರಲಿ. ಒಂಟಿಯಾಗಿ ನರಳೋವಾಗ ಗೊತ್ತಾಗುತ್ತೆ ನನ್ನ ನೋವು ಏನು ಅಂತ ಎಂದು ಹಠಮಾರಿಯಂತೆ ಹೇಳಿದ ಹುಡುಗಿ ಮುದ್ದು ಅನಿಸಿತು ಶ್ರುತಿಗೆ. ಅಷ್ಟರಲ್ಲಿ ಬಂದು ಬಿಟ್ಟಿದ್ದ ಅವಳ ಮನದರಸ. ಚಿನ್ನು, ಹೊರಡೋಣ್ವಾ? ಲೇಟಾಗುತ್ತೆ. ಈ ಸಮಯದಲ್ಲಿ ಕತ್ಲಾದ ಮೇಲೆ ಹೋಗೋದು ಸೇಫ್ ಅಲ್ಲ. ನಿನ್ನ ಮೈದ್ನ ಎಲ್ಲಿ? ತನುನ ಮರೆತು ಎಲ್ಲೋ ಹೋಗಿ ಕೂತಿದ್ದಾನೆ ಎಂದನು ಅಭಿಮನ್ಯು. ಸರಿ ಹೋಗೋಣ. ತುಷಾರ್ ಕೆಳಗಿನ ರೂಮ್ನಲ್ಲಿ ಭರತ್ ಜೊತೆ ಇರ್ತಾನೆ ಎಂದು ಕಣ್ಣಿನಲ್ಲೇ ಮೊಬೈಲ್ ತೋರಿಸಿದಳು. ತಮ್ಮನ ಆಟ ತಿಳಿದವನಿಗೆ ನಗು. ಇವನೊಬ್ಬ ಎಲ್ಲೋದ್ರೂ ಡಿಟೆಕ್ಟಿವ್ ಬುದ್ಧಿ ಬಿಡೋದಿಲ್ಲ. ನೀನು ಬಾ, ಮೊದಲು ಕೆಳಗೋಗೋಣ. ಮೊದಲು ಏನಾದರೂ ತಿನ್ನು ನೀನು, ನಿನಗೆ ಹಸ್ವಾಗಿರುತ್ತೆ ಎಂದು ಅಭಿಮನ್ಯು ಕಾಳಜಿ ಮಾಡುತ್ತಿದ್ದರೆ ತಾನು ಗರ್ಭಿಣಿಯಾಗಿದ್ದಾಗ ತನ್ನನ್ನು ಕಾಳಜಿ ಮಾಡಲು ಯಾರೂ ಇರಲಿಲ್ಲವಲ್ಲ ಎಂದು ನೊಂದುಕೊಂಡಳು ಇಚ್ಛಾ. ನನ್ನ ಮೂರ್ಖತನದಿಂದ ಇದೆಲ್ಲ ಆಗಿದ್ದು. ಇಚ್ಛಾ ಹೇಳಿದ ಹಾಗೆ ನನ್ನ ಮುಖ ತೋರಿಸಿದ್ರೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ. ತುಂಬ ನರ್ಕ ಅನುಭವಿಸಿದ್ಲು. ಎಲ್ಲ ಆಗಿದ್ದು ನನ್ನಿಂದ ಎಂದು ಹಣೆಗೆ ಬಡಿದುಕೊಳ್ಳತೊಡಗಿದ ಭರತ್. ಕಾಮ್ ಡೌನ್ ಭರತ್, ಎಲ್ಲ ಆಗಿದ್ದು ಆಗೋಗಿದೆ. ಅದೆಲ್ಲ ಮರ್ತ್ಬಿಡು. ಇಚ್ಛಾ ಮಾತ್ರ ಅಲ್ಲ, ನೀನು ಕೂಡ ಬೇಕಾದಷ್ಟು ನೋವು ಅನುಭವಿಸಿದ್ಯಾ. ನಿಮ್ಮಿಬ್ಬರ ನಡುವೆ ಇರೋ ರಹಸ್ಯವನ್ನೆಲ್ಲ ಹೊರಗಾಕು. ಈಗಲಾದರೂ ಎಲ್ಲ ಮರೆತು ಮತ್ತೆ ಒಂದಾಗಿ. ಅದ್ಯಾವ ದುಷ್ಟರು ಬಂದರೂ ನಿಮ್ಮಿಬ್ಬರನ್ನ ದೂರ ಮಾಡಬಾರ್ದು. ಹಾಗಾಗಬೇಕು ಅಂದರೆ ಮೊದಲು ನಿನ್ಗೆ ಗೊತ್ತಿರೋ ರಹಸ್ಯ ಇಚ್ಛಾಗೆ ಹೇಳು. ಇಲ್ಲ ಅಂದರೆ ಸತ್ಯ ಗೊತ್ತಿರೋ ಬೇರೆಯವರು ಇದ್ದಾರೆ ನಿಮ್ಮ ನಡುವೆ ಉಳಿ ಹಿಂಡೋದಕ್ಕೆ ಎಂದು ಎಚ್ಚರಿಸಿದ ತುಷಾರ್. ಇಲ್ಲ, ಜಾಸ್ತಿ ಸಮಯ ವೆಯ್ಟ್ ಮಾಡೋದಿಲ್ಲ. ಆದಷ್ಟು ಬೇಗ ಎಲ್ಲ ವಿಷಯ ಹೇಳಿ ಕ್ಲಿಯರ್ ಮಾಡಿಬಿಡ್ತೀನಿ. ಇಚ್ಛಾನ ಇನ್ಮುಂದೆ ಚೆನ್ನಾಗಿ ನೋಡ್ಕೋತೀನಿ ತುಷಾರ್. ಇಚ್ಛಾ, ನಾನು, ನಮ್ಮ ಮಗಳು ಇಷ್ಟೇ ಸಾಕು. ಕಳ್ಕೊಂಡ ಎಲ್ಲ ಖುಷಿ ಮತ್ತೆ ಸಿಗುತ್ತೆ.
ಭುವನ್ ಜೊತೆಗಿನ ಜೀವನ ನೆನಪು ಕೂಡ ಆಗಬಾರ್ದು, ಹಾಗೆ ನೋಡ್ಕೋತೀನಿ ಎಂದ. ನಿಮ್ಮ ಮಾತು ಮುಗ್ದಿದ್ರೆ ಹೊರಡೋಣ್ವ ತುಷಾರ್ ಎಂದು ಬಂದ ಅಭಿಮನ್ಯುವನ್ನು ಕಂಡು ತುಷಾರ್ ಹೊರಟು ನಿಂತ. ಶ್ರುತಿ, ಅಭಿಮನ್ಯು, ತುಷಾರ್, ತನು, ತನ್ವಿ ಇವರಿಬ್ಬರಿಗೆ ಹೇಳಿ ತಮ್ಮ ಮನೆಗೆ ಹೊರಟು ಹೋದರು. ಮನೆ ಖಾಲಿಯಾದ ಬೇಸರದಿಂದ ಭರತ್ ಕಡೆ ನೋಡದೆ ಗಾರ್ಡನ್ನಲ್ಲಿ ಸುತ್ತತೊಡಗಿದಳು ಇಚ್ಛಾ. ಭರತ್ ಕೂಡ ಅವಳ ಹಿಂದೆ ಸುತ್ತತೊಡಗಿದ. ಹಳೆಯದ್ದೆಲ್ಲ ನೆನೆದು ಮಂಕಾಗಿದ್ದ ಇಚ್ಛಾಗೆ ಅವನ ಕಡೆ ಗಮನವೇ ಇಲ್ಲ. ಒಂದರ್ಧ ಗಂಟೆ ಹೊರಗೆ ಗಾರ್ಡನ್ನಲ್ಲೇ ಸುತ್ತಾಡಿ ಮಗು ಇದ್ದ ರೂಮಿಗೆ ಹೋದ ಇಚ್ಛಾಗೆ ಖಾಲಿ ತೊಟ್ಟಿಲು ತೂಗುತ್ತಿರುವುದನ್ನು ಕಂಡು ಗಾಬರಿಯಿಂದ ಮಗಳಿಗಾಗಿ ಹುಡುಕತೊಡಗಿದಳು. ಆದರೆ ಮಗು ಆಗಲೇ ಮನೆಯ ಗೇಟ್ ದಾಟಿ ಸೇರಬಾರದವರ ಕೈಗೆ ಸೇರಿಯಾಗಿತ್ತು. ಮುಂದುವರಿಯುವುದು.